ಟೆನ್ಷನ್ ಇನ್ಮೇಲೆ ನಗ್ತಾ ಇರಿ. ಕಿಲ್ಲಾಡಿ ಕುಟುಂಬ ಕಿಲ್ಲಾಡಿ ಕುಟುಂಬ ಕಿಲ್ಲಾಡಿ ಕುಟುಂಬ ಕಿಲ್ಲಾಡಿ ಕುಟುಂಬ ಕಿಲ್ಲಾಡಿ ಕುಟುಂಬ ಕಿಲ್ಲಾಡಿ ಕುಟುಂಬ. ನೋ ಟೆನ್ಷನ್ ಇನ್ಮೇಲೆ ನಗ್ತಾ ಇರಿ. ಡಬ್ಬಲ್ ದುಡ್ಡಿಟ್ಟು ಮನೆ ನಡೆಸೋ ಕಿಲಾಡಿ ಲೇಡೀಸ್, ಕಿವಿ ಮೇಲೆ ಹೂವಿಟ್ಟು ಮನೆಯವ್ರು ನೊಪ್ಸೋ ಕಿಲಾಡಿ ಮಿಸ್ಟರ್ಸ್, ನಾಟಿ ಆಟ ಆಡೋ ಕಿಲಾಡಿ ಬಾಯ್ಸು, ಚೂಟಿಯಾಗಿ ಮಾತಾಡೋ ಕಿಲಾಡಿ ಗರ್ಲ್ಸ್, ಗಳಗಳ ಅಂತ ಗೋಳಾಡೋ ಟೈಮಲ್ಲಿ ಕಿಲ ಕಿಲ ಅಂತ ನಗ್ಸೋಕೆ ನಾವು ಬಂದಿದ್ದೀವಿ. ನಗಕ್ಕೆ ಯಾಕ್ರಿ ಜಂಬ, ನಗರಿ ಮನಸ್ಸು ತುಂಬ, ಯಾಕಂದ್ರೆ ಇದು ಕಿಲಾಡಿ ಕುಟುಂಬ. ಕಿಲಾಡಿ ಕುಟುಂಬ ಕಂಫರ್ಟ್ ಪಾರ್ಟ್ನರ್ ಪೆಪ್ಸ್, ಇಂಡಿಯಾಸ್ ಟಾಪ್ ಸೆಲ್ಲಿಂಗ್ ಸ್ಪ್ರಿಂಗ್ ಮ್ಯಾಟ್ರೆಸ್, ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು, ಪ್ರಾರ್ಥನೆಯ ಶುದ್ಧತೆ ಹಾಗೂ ಎಪ್ಸನ್ ಇಂಕ್ ಟ್ಯಾಂಕ್ ಪ್ರಿಂಟರ್ಸ್. ಓಕೆ, ಕಾರ್ಯಕ್ರಮನ ಶುರು ಮಾಡ್ಬಿಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಕಿಲಾಡಿ ಅಂಕ ಕಿಲಾಡಿ ನವರಸ ನಾಯಕ ಜಗಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸ್ವಾಗತ. ನಮಸ್ಕಾರ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬ ಹೊಸ ಗೆಸ್ಟ್ ಬರ್ತಾ ಇದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ದಾದಾ ಇಸ್ ಬ್ಯಾಕ್ ಚಿತ್ರದ ನಾಯಕ ಅರುಣ್ ಹಾಗೂ ನಾಯಕಿ ಶ್ರಾವ್ಯ. ಜಗಣ, ದಾದಾ ಇಸ್ ಬ್ಯಾಕ್ ಚಿತ್ರದ ನಾಯಕ ನಟರಾದಂತಹ ಅರುಣ್ ಅವ್ರು ನಮ್ಮ ಜೊತೆ ಇದ್ದಾರೆ, ಹಾಗೆ ನಾಯಕಿ ಶ್ರಾವ್ಯ ಅವರಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಣ್ಣ? ಅವರಿಬ್ರು ಆಲ್ರೆಡಿ ಪ್ರೂವ್ಡ್. ಆಕೆ ಬಂದು ಅವಳು ಪಾಪು ಇದ್ದಾಗಿಂದ ನಾನು ನೋಡಿದಾಳೆ. ಸೊ ಆಕೆ ಮಾಡಿದಂಥ ರೋಸ್ ಚಿತ್ರ ಇಸ್ ಒನ್ ಆಫ್ ದ ಬೆಸ್ಟ್ ಪಿಕ್ಚರ್. ನಾನು ತುಂಬ ಇಷ್ಟಪಟ್ಟಂಥ ಚಿತ್ರ. ಸೂಪರ್ ಫಿಲ್ಮ್. ಇನ್ನು ಎರಡನೇದು ಈತನ ಬಗ್ಗೆ ಹೇಳಬೇಕು ಅಂದರೆ, ಈತ ಮಾಡಿದಂಥ ಗೊಂಬೆಗಳ ಲವ್ ಸ್ಟೋರಿ ನಾನು ನೋಡಿ ತುಂಬ ಭಾವುಕನಾದೆ, ತುಂಬ ಎಮೋಷನ್ ಆದೆ. ಆಲ್ರೆಡಿ ಇವರಿಬ್ರು ಜನರ ಮನಸ್ಸಿನಲ್ಲಿ ಕಲಾವಿದರಾಗಿ ಉಳಿದಿದ್ದಾರೆ. ಈಗ ತಿರ್ಗಾ ಬ್ಯಾಕ್ ವಿತ್ ದ ನೇಮ್ ಆಫ್ ಎ ದಾದಾ. ಸೊ ಇಟ್ ಸಕ್ಸಸ್ ಇಸ್ ಕಟ್ ಇಟ್ ಬುತ್ತಿ. ದಟ್ಸ್ ಆಲ್. ಶುಭವಾಗಿ ಹೇಳಿ, ಸಿನಿಮಾ ಬಿಡುಗಡೆ ಆಗಿದೆ, ಚೆನ್ನಾಗಿ ಓಡ್ತಾ ಇದೆ, ಹೌಸ್ಫುಲ್ ಆಗ್ತಾ ಇದೆ. ಸೊ ಈ ಖುಷಿಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಚಿತ್ರದ ಬಗ್ಗೆ? ಡೆಫಿನೆಟ್ಲಿ ಇದಕ್ಕೋಸ್ಕರನೇ ನಾವು ಸಿನಿಮಾ ಮಾಡೋದು. ಸೊ ಅಲ್ಟಿಮೇಟ್ಲಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಸಿಕ್ಕಿರೋದಕ್ಕೆ ತುಂಬ ಖುಷಿ ಇದೆ. ಓಕೆ, ಸಕ್ಸಸ್ ಆಗಲಿ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅರುಣ್ ಅವರು? ನಾನು ಇದರಲ್ಲಿ ಬೇರೆ ಥರದ್ದು ಅಂದರೆ ಗೊಂಬೆಗಳ ಸಿನಿಮಾಗಿಂತ ಒಂದು ಅಪೋಸಿಟ್ ಕ್ಯಾರೆಕ್ಟ್ರು ಅಂತಲೇ ಹೇಳ್ಬೋದು. ತುಂಬ ರಗಡ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿ ಸಿನಿಮಾನು ಬಂದಿದೆ. ಜನ ಈಗ ನಮಗೆ ಆಶೀರ್ವದಿಸಬೇಕು ಅಷ್ಟೇ. ಖಂಡಿತ ಇನ್ನೂ ಸಿನಿಮಾದ ಬಗ್ಗೆ ತುಂಬ ಮಾತಾಡಬೇಕು. ಹಾಗೆ ನೀವು ನಮ್ಮ ಕಿಲಾಡಿಗಳ ಸ್ಕಿಟ್ಟನ್ನು ನೋಡಬೇಕು, ಹೊಟ್ಟೆ ತುಂಬ ನಗಬೇಕು. ಖಂಡಿತ ನಗ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು. ಬರಲೇ ಚಪ್ಪಾಳೆ. ಜಗಣ್ಣ, ಅಣ್ಣ ತಮ್ಮ ಅಂದ ತಕ್ಷಣ ನಮಗೆ ನೆನಪಾಗೋದೆ ಜಗಣ್ಣ ಮತ್ತು ಕೋಮಲ್ ಸರ್. ಇಲ್ಲೂ ಒಂದು ಸ್ಕಿಟ್ ರೆಡಿ ಇದೆ ಅಣ್ಣ ತಮ್ಮ ಅಂತ. ಅವನು ಮಾತು ತಪ್ಪದ ಅಣ್ಣ ಜಗಣ್ಣ. ನೀವು ಅದನ್ನ ನೋಡ್ಬಿಟ್ರೆ ನಿಮ್ಮ ಕಣ್ಣಲ್ಲಿ ಕಣ್ಣೀರನ್ನ ಕೋಡಿ ಬಂದ್ಬಿಡ್ತದೆ. ಯಾಕಪ್ಪ ನಗ್ಸೋ ಕಾರ್ಯಕ್ರಮದಲ್ಲಿ ಅಳಿಸೋ ಮಾತು ಅಂತ ಹೇಳ್ತಿದ್ದೀರಾ? ನೋಡೋಣ, ಸ್ಕಿಟ್ ನೋಡಿದ್ಮೇಲೆ ನೀವು ಅಳ್ತಿರೋ ನಗ್ತಿರೋ ಅಂತ. ಓಕೆ, ಮತ್ತೆ ತಡ ಬರ್ರೋ ಕಿಲಾಡಿಗಳ ಕೆಚ್ಚಾಕ್ರಪ್ಪ. ಶ್ರಾವ್ಯ, ನಾನು ನಿನ್ಗೆ ಎಷ್ಟೆಲ್ಲ ಹೇಳಿದ್ದೀನಿ, ನಾನು ನಿನ್ಗೆ ಎಷ್ಟೇ ಕಾಡ್ಸಿ ಪೀಡಿಸಿದ್ರು ಪ್ರೀತಿ ಮಾಡಲ್ಲ ಮಾಡಲ್ಲ ಮಾಡಲ್ಲ. ನಿಮಗೆ ಸಮಾಧಾನವಾಗಿ ಹೇಳಿದ್ರೆ ಅರ್ಥನೇ ಆಗಲ್ವಾ ಶ್ರಾವ್ಯ ಅವರೇ? ಅಲ್ಲ, ನಾನು ನಿಮ್ಗೆ ಎಷ್ಟೇ ಪ್ರೀತಿ ಮಾಡಿದ್ರು, ನೀವು ನನ್ಗೆ ಎಷ್ಟೇ ಕಾಡ್ಸಿದ್ರು ನಾನು ನಿಮ್ಮನ್ನ ಪ್ರೀತಿಸಲ್ಲ ಅಂತ. ಅಲ್ಲ, ನಮ್ಮಂತ ಸುಂದರವಾದ ಹುಡುಗರೇ ಸಮಾಧಾನ ಅದು ಸಡನ್ ಆಗಿ ನೋಡ್ಬಿಟ್ನಲ್ಲ. ಅವಳು ಯಾಕೆ ಚೆನ್ನಾಗವಳಲ್ವಾ? ಹತ್ರ ನೋಡಿದ ತಕ್ಷಣ ವೈಬ್ರೇಷನ್ ಸ್ಟಾರ್ಟ್ ಆಗೋಯ್ತು ಅಲ್ಲ, ಒಂಥರ ಆಗೋಯ್ತು. ಅದಕ್ಕೆ ನಾನು ಬಡ್ಕೊಳೋದು, ಸರಿಯಾದ ವಯಸ್ಸಲ್ಲಿ ಮದುವೆ ಆಗೋ 33 ವರ್ಷ ಆಯ್ತು, ಇನ್ನ ಒಂದು ಹುಡುಗಿ ಸಿಕ್ಕಿಲ್ಲ ಅಂತ. ಆಯ್ತಣ್ಣ, ಇವರು ನನ್ನ ಲವ್ ಮಾಡ್ತಾ ಇಲ್ಲ ಅಣ್ಣ. 2 ವರ್ಷದಿಂದ ನಾನು ಒಂದು ಹುಡುಗಿ ಲವ್ ಮಾಡ್ತಾ ಇದ್ದೀನಿ. ಎಷ್ಟೇ ಕಾರ್ಡ್ಸ್ ಬಿಡಿಸಿದ್ರು ವರ್ಕೌಟ್ ಆಯ್ತಲ್ಲ. ಇವತ್ತು ಬಿಡಲ್ಲಣ್ಣ, ಓಡ್ತೀನಿ. ಇವತ್ತೇನಾದ್ರೂ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಪಿನಾಯಿಲ್ ಕುಡಿದ್ಬಿಟ್ಟು ಮೀಡಿಯಾಕ್ಕೆ ಫೋನ್ ಮಾಡ್ತೀನಿ. ಅನ್ಕೊಂಬೇಡಿ, ಟೈಟ್ ಆಗ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ಏನೋ ನೋಡ್ಕೊಂಡು ಫೀಲ್ ಆಗೋ ಸ್ಟೆಪ್ ಹಾಕೋಣಂದ್ರೆ ಅಲ್ಲಿಗೆ ಕಟ್. ಯಾರಪ್ಪ ಬೆಳಗ್ಗೆ ಹಿಂಗ್ ಕಾಡಿಸ್ತಾರೆ?
ಏ ಯಾರಪ್ಪ ನೀನು? ರಾಮಾಚಾರಿ. ರಾಮಾಚಾರಿ. ಟನ್ 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 ಟನ್. ಆ ರಾಮಾಚಾರಿ. ಅಣ್ಣಯ್ಯ ಅಣ್ಣಯ್ಯ. ಲೇ ಅಲ್ಲ ಕಣ, ಬೆಳಗ್ಗೆ ಹೊತ್ತಲ್ಲಿ ಎದುರುಗಡೆ ಯಾರು ನಿಂತವ್ರೆ ಅಂತ ಗೊತ್ತಾಗ್ದಷ್ಟು ಕುಡ್ದಿದ್ಯಲ್ಲ, ಏನೋ ಬಂದಿರೋದು ನಿನಗೆ? ಅಣ್ಣಯ್ಯ ಹಾ, ಅದು ಇದು ನನ್ನ ಫೀಲಿಂಗ್. ಲೇ ಅಲ್ಲ ಕಣೋ ಲೋಪರ್, ನನ್ನ ಮಗ ಚೆನ್ನಾಗಿರ್ಲಿ ಅಂತ ನಮ್ಮ ಅಪ್ಪ ಅವ್ವ ಅಲ್ಲಿ ದೇವ್ ಪೂಜೆಗೆ ಅಂತ ಮಾಡ್ಕೊಂಡು ದೀಪಕ್ಕೆ ಎಣ್ಣೆ ಮುಡ್ಕೊಂಡು ಕಾಯ್ತಾ ಇದ್ರೆ, ಬೇಡ್ಕತಾ ಇದ್ರೆ ನೀನು ಹೊಟ್ಟೆಗೆ ಎಣ್ಣೆ ಹಾಕೊಂಡು ಸಾಯ್ತಿದೀನ? ಅಣ್ಣ ಎಣ್ಣೆ ಅಂದ್ಮೇಲೆ ಎಲ್ಲ ಒಂದೇ ಅಲ್ವಾ? ಬಾಯಿಗೆ ಬಂದಿತ್ತೀಗ. ಅಣ್ಣ ಏನ್ ಗೊತ್ತಾ ಅಣ್ಣ, 2 ವರ್ಷದಿಂದ ಶಾಲ್ವಾನ್ನ ಹುಡುಗಿನ ಸತತವಾಗಿ ಪ್ರೀತಿಸ್ತಾ ಇದ್ದೀನಿ ಅಣ್ಣ. ಅವಳು ಆದ್ರೆ ನನಗೆ ತಿರುಗಿ ನೋಡೋದಿರ್ಲಿ ಕಾರ್ಯ ಅಂತ ಇಲ್ಲ. ಅದಕ್ಕೆ ಬರೋಣ ಅವಳ ನೆನಪಲ್ಲಿ ಕುಡ್ದು ಕುಡ್ದು ಒದ್ದಾಡ್ತಾ ಇದ್ದೀರಣ್ಣ, ಒದ್ದಾಡ್ತಾ ಇದ್ದೀನಿ. ನಿನ್ ಜನ್ಮಕ್ಕೆ ಬೆಂಕಿ ಯಾಕ? ಅಲ್ಲ ಕಣಲೇ, ನಮ್ಮ ವಂಶದಲ್ಲಿ ಉಟ್ಬಿಟ್ಟು 2 ವರ್ಷ ಆದ್ರೂ ಒಂದೇ ಒಂದು ಹುಡುಗಿ ಪಟಾಯಿಸಕ್ಕಾಗಿಲ್ವಾ? ನಾನಾಗಿದ್ರೆ 2 ನಿಮಿಷ ಅವ್ರ ಅಮ್ಮನ್ ಪಟಾಯಿಸ್ಬಿಟ್ಟು ತಾಳಿ ಕಟ್ಬಿಡ್ತಾ ಇದ್ದೆ. ನಾನ್ಯಾರು? ರಾಮಾಚಾರಿ. ನಮ್ಮ ಅಪ್ಪ ಯಾರು? ರಾಮಾಚಾರಿ. ನೀನ್ ಯಾರು? ರಾಮಾಚಾರಿ. ನಮ್ಮ ವಂಶ ಯಾವುದು? ಈ ಚಾರಿ ವಂಶದಲ್ಲಿ ಉಟ್ಬಿಟ್ಟು ಕಣ್ಣೀರ್ ಹಾಕ್ತಿಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ಎಲ್ಲ ಅವಳೆ ಅವಳ? ಇಲ್ಲೇ ಪಕ್ಕದ ಮನೇಲಿ ಇದ್ದಾಳ. ಇಲ್ಲೇನಾ? ನೋಡು ಹೆಂಗ ಪಟಾಯಿಸ್ತೀನಿ ಅಂತ ನೋಡ್ತಾರೆ. ಅಣ್ಣ ಸುಮ್ಮನೆ ಯಾಕಣ್ಣ ನೀನ್ ರಿಸ್ಕ್ ತಗೋತೀಯ? ರಿಸ್ಕ್ ಅಂತಂದ್ರೆ ನನಗೆ ರಸ್ಕ್ ದಿಂದ ಅಷ್ಟೇ ಸುಲಭ ಕಣ. ತಮ್ಮ ಅಣ್ಣ ಹೆಂಗಿರ್ಬೇಕು ಅಂತಂದ್ರೆ ತಮ್ಮ ಸುಖ ದುಃಖ ಎಲ್ಲಾದ್ರಲ್ಲೂ ಭಾಗಿಯಾಗ್ಬೇಕಣ. ಅವಾಗ್ಲೇ ನೋಡಿದ್ರೆ ಅನ್ಕೊಳ್ಳೋದು ಅಣ್ಣ ತಮ್ಮ ಎಷ್ಟು ಅನ್ಯೂನ್ಯವಾಗಿ ಅವ್ರೆ ಅಂತ. ಅಲ್ವಾ ಶ್ರಾವು? ಬಂದೆ ತಳು. ಶ್ರಾವ್ಯ ಅವ್ರೆ ಯಾರು? ಅದು ನಾನು ಯಾರು? ನಾನು ರಾಮಾಚಾರಿ. ಕುಡಿಯಕ್ಕೆ ನೀರು ಬೇಕಾಗಿತ್ತು. ಅಷ್ಟೇನಾ? ಒಂದ್ ನಿಮಿಷ ತರ್ತೀನಿ. ತಣ್ಣಗಾಯ್ತಲ್ಲ. ಅಯ್ಯೋ ನೋಡಕ್ಕೆ ನಯನಂತರ ಖರಾಬ್ ಆಗಿರ್ತಾಳೆ ಅನ್ಕಂಡೆ. ಚಿನ್ನ ಇದ್ದಂಗೋಳೆ. ಲೇ ತಮ್ಮ. ಅಣ್ಣ ಅಣ್ಣ ನೋಡ್ದೆ ಅಣ್ಣ? ನೋಡೋದೇನೋ ಕಳೆದೋಗ್ಬಿಟ್ಟೆ. ನೋಡ್ಬಿಟ್ಟು ನೋಡ್ದ ಇವಾಗ ಗೊತ್ತಾಯ್ತಾ ನಾನು ಯಾಕೆ ಅವಳಿಗೋಸ್ಕರ ಕುಡಿತಾ ಇದ್ದೆ ಅಂತ? ಲೇ ಅವಳಿಗೋಸ್ಕರ ನೀನು ವಿಸ್ಕಿ ಕುಡಿಯೋದಲ್ಲ ಕಣೋ, ವಿಷ ಕುಡಿದ್ರು ತಪ್ಪಿಲ್ಲ. ಇವಾಗ ಹೇಳ್ತಾ ಇದೀನಿ ಕೇಳು. ಈ ಮನೆ ಬಾಗಿಲ ಒಳಗಡೆ ಬಲಗಾಲಿಟ್ಟು ಒಳಗಡೆ ಬರೋದು ಅವಳೆ, ನಮ್ಮ ಮನೆ ದೇವ್ರಿಗೆ ದೀಪ ಹಚ್ಚೋದು ಅವಳೆ. ನಾನ್ ಫಿಕ್ಸ್ ಆಗ್ಬಿಡ್ತೀನಿ, ನೀನ್ ಫಿಕ್ಸ್ ಆಗ್ಬಿಡು. ಕನ್ಫರ್ಮ್ ಅಣ್ಣ? ಕನ್ಫರ್ಮ್ ಕಣ. ಕ್ಲಾರಿಟಿ ಇದೆ. ಕ್ಲಾರಿಟಿ. ಸೂಪರ್ ಅಣ್ಣ ಸೂಪರ್. ನೋಡೋ ಈಗ ಅಲ್ಲಿ ಹೋಗ್ಬಿಟ್ಟು ಬೆಡ್ಶೀಟ್ ಕೇಳ್ತೀನಿ. ಆ ಗ್ಯಾಪ್ ಅಲ್ಲಿ ನೀನು ಸಾಕು. ಕಾವ್ಯ ಅವ್ರೆ ಬಂದೆ. ಕಾವ್ಯ ಅವ್ರೆ ಏನ್ ಬೇಕಿತ್ತು? ಅದು ನನ್ನ ತಮ್ಮ ಬೆಡ್ಶೀಟ್ನೆಲ್ಲ ಡ್ರೈ ಕ್ಲೀನಿಗೆ ಹಾಕ್ಬಿಟ್ಟವನೆ. ಚಳಿ ಆಯ್ತೈತೆ, ನೀರು ಬೇರೆ ಚಲ್ಕೊಬಿಟ್ನಲ್ಲ. ಒಂದು ಬೆಡ್ಶೀಟ್ ಇದ್ರೆ ಕೊಡ್ತೀರಾ? ಅಷ್ಟೇ ತಾನೇ? ಒಂದ್ ನಿಮಿಷ ತಂದು ಕೊಡ್ತೀನಿ. ತಗೊಳ್ಳಿ. ಆಹಾ, ಈ ಕಾಲದಲ್ಲಿ ಮಕ ಸೇಟ್ಕತೀನಿ ಅಂತಂದ್ರೆ ಒಂದು ಖರ್ಚಿಪ್ ಕೊಡೋದಿಲ್ಲ. ಕೇಳಿದ ತಕ್ಷಣ ಬೆಡ್ಶೀಟ್ ಕೊಟ್ಬಿಟ್ರಿ. ಅಯ್ಯೋ ಲೇ, ಯಾರೋ ಹೇಳಿದ್ದು ಪ್ರಪಂಚದಲ್ಲಿ ಮನುಷ್ಯತ್ವ ಇಲ್ಲ ಅಂತ. ನೋಡ ಇಲ್ಲಿ ಎಲ್ಲಾ ಮಾನವೀಯತೆಯನ್ನು ತುಂಬಿಕೊಂಡ್ರು 5 ಅಡಿ ವಿಗ್ರಹ ನಿಂತವ್ರಲ್ಲೋ. ಅಯ್ಯೋ ರಾಮಾಚಾರಿ ಅವರೇ, ಒಂದ್ ಬೆಡ್ಶೀಟ್ಗೋಸ್ಕರ ಇಷ್ಟು ದೊಡ್ಡ ಸ್ಪೀಚ್ ಬೇಕಾ? ಅಯ್ಯ ನೀ ಒಳ್ಳೆ ಅಲ್ಲ, ಇಷ್ಟು ಉದ್ದ ಮೂರ್ತಿ ಸಿಕ್ಬಿಟ್ರೆ ಸಾಕು. ಬ್ರೇಕಿಂಗ್ ನ್ಯೂಸು, ಶಾಕಿಂಗ್ ನ್ಯೂಸು ಅಂತ ಬೆಳಗಿನ ಸಂಜೆ ತನಕ ಹೊಡೆದು ಪ್ರಮೋಷನ್ ಕೊಟ್ಬಿಡ್ತಾರೆ. ಅಂಥದ್ರಲ್ಲಿ ಮಾನವೀಯತೆ ತುಂಬಿರೋ 5 ಅಡಿ ಕಟ್ಟೋಟ್ಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ? ನಾನು ಮಾತಾಡಿದ್ರಲ್ಲಿ ತಪ್ಪಿದ್ರೆ ಈ ಬೆಡ್ಶೀಟ್ ನೀವು ವಾಪಸ್ ತಗೋಬಿಡಿ. ಅಯ್ಯೋ ನೀವ್ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಅಯ್ಯೋ ಅಲ್ಲಿ 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 ಜುಂಜುಮಾಯ ಪ್ರಾಯ ಬಂದ್ರೆ ಹೃದಯ ಗಾಯ. ಅಯ್ಯೋ ಲೇ ಪ್ರೇಮಾಚಾರಿ, ಅಲ್ಲಿನಂತೆ ತೆಗೆದು ಬಿಸಾಕೋ. ಬಿಸಾಕ್ 1 ವರ್ಷ ಆಯ್ತು. ಸಾರಿ, ಅದು ನನಗೆ ಹಲ್ಲಿ ಅಂದ್ರೆ ಸ್ವಲ್ಪ ಭಯ, ಅದಕ್ಕೆ. ಪರವಾಗಿಲ್ಲ ಪರವಾಗಿಲ್ಲ. ಓಕೆ. ಅಣ್ಣ ಅಣ್ಣ
ಅವಳು ಹಲ್ಲಿ ನೋಡ್ಬಿಟ್ಟು ಎದ್ರಿಕೊಂಡು ನಿನ್ ತಪ್ಕೊಂಡ್ಲು. ಅವಳನ್ನ ತಪ್ಕೊಳ್ಳೋದು ಮುಖ್ಯ, ನಿನಗೆ ಹತ್ರ ಆಗೋದು ಮುಖ್ಯನಾ? ನನ್ಗೆ ಹತ್ರ ಆಗ. ಮತ್ತೆ ಅವಳು ನಿನಗೆ ಹತ್ರ ಆಗಕ್ಕೋಸ್ಕರ ನಾನು ಅವಳಿಗೆ ಹತ್ರ ಆಯ್ತಿದ್ದೀನಿ ಕಣೋ. ಹೌದಾ ಅಣ್ಣ? ಅರ್ಥ ಮಾಡ್ಕೋ. ಎಲ್ಲ ಕ್ಲಾರಿಟಿ ಆಗಿದೆಯಲ್ಲ? ಎಲ್ಲ ಕ್ಲಾರಿಟಿ ಆಗೈತೆ, ಅವರು ಕ್ಲಾರಿಟಿ ಆಗವ್ರೆ, ನೀನೇ ಕನ್ಫ್ಯೂಸ್ ಮಾಡ್ಕೊಂತಿರೋದು. ಏನು ಅವಳೆ ಕಳ್ಳ ನೋಡ್ದಂಗೆ ನೋಡ್ತೀಯಲ್ಲೇ? ನಾನು ಈಗ ಹೇಳ್ತಿಲ್ವೇನಾ, ಈ ಮನೆಗೆ ಬಲಗಾಲಿಟ್ಟು ಬರೋದು ಅವಳೆ, ಈ ಮನೆ ದೇವರಿಗೆ ಪೂಜೆ ಮಾಡೋದು ಅವಳೆ. ನಾನು ಯಾರು? ರಾಮಾಚಾರಿ. ನಮ್ಮಪ್ಪ ಯಾರು? ರಾಮಾಚಾರಿ. ನೀನ್ ಯಾರು? ರಾಮಾಚಾರಿ. ನಮ್ಮ ವಂಶ ಯಾವುದು? ಚಾರಿ ವಂಶ. ಇದೆಲ್ಲ ಗೊತ್ತಿದ್ಮೇಲೆ ಏನು ಅಲ್ಲೇ ನೀನ್ ದಡ್ಡಲ್ಲಿ ಈಗ ಬೆಡ್ಶೀಟ್ ಇಸ್ಕೊ ಬಂದೆ, ಹಂಗೆ ಹೋಗಿ ಒಂದು ದಿಂಬ್ ಕೇಳ್ತೀನಿ, ಆ ಗ್ಯಾಪಲ್ಲಿ ನೀನು ಬೇಡ ಬೇಡ ಬೇಡ, ನಾನೇ ಹೋಗಿ ದಿಂಬ್ ಕೇಳ್ಕೊಂಡ್ತೀನಿ. ಅಲ್ಲಿ ನಾನೇ ಹಾಕ್ತೀನಿ. ಶ್ರಾವ್ಯ. ಶ್ರಾವ್ಯಕ್ಕಿತ್ತು. ಅದು ದಿಂಬುನು ಬೆಡ್ಶೀಟ್ ಸಮೇತ ಡ್ರೈ ಕ್ಲೀನ್ಗೆ ಹಾಕ್ಬಿಟ್ಟಿದೀವಿ. ದಿಂಬಿದ್ರು ಕೊಡ್ತೀರಾ ರೀ? ಯಾರು ಡ್ರೈ ಕ್ಲೀನಿಗೆ ಬಿಲ್ಲೋ ಹಾಕ್ತಾರಾ? ತಲೆ ಇದೇನ್ರಿ ನಿಮಗೆ? ಹೋಗ್ಲಿ ಬಿಡಿ, ತಂದು ಕೊಡ್ತೀನಿ. ತಗೊಳ್ಳಿ. ಥ್ಯಾಂಕ್ ಯು. ನಿಮಗೆ ಹಲ್ಲಿ ಅಂದ್ರೆ ಭಯನಾ? ಹೌದು. ಹಾಗೋ ಅಲ್ಲಿ ನೋಡಿ ಹಲ್ಲಿ. ಅಯ್ಯಯ್ಯೋ, ಹಲ್ಲಿ! ಬಾ ಇಲ್ಲಿ. ಜುಮ್ ಜುಮ್ಮಾಯ ಜುಮ್ ಜುಮ್ಮಾಯ ಪ್ರಾಯ ಬಂದ್ರೆ ಹೃದಯ ಗಾಯ. ಎದ್ರಕಂತವ್ರೆ ಪಲ್ಲಿ ಅಂತ ಬಿಸಾಕ್ಬಿಡ. ಬಿಸಾಕ್ 1 ವರ್ಷ ಆಯ್ತು. ಪಾಪ ಪರವಾಗಿಲ್ಲ ಪರವಾಗಿಲ್ಲ, ನಿಮಗೆ ಅಲ್ಲಿ ಅಂದ್ರೆ ಭಯ, ಅದಕ್ಕೆ ಓಡ್ ಬಂದು ತಪ್ಕೊಂಡ್ಬಿಟ್ರಿ. ನಮ್ಮ ತಾಯಿನೇ ನಂಗೆ ಏನು ಬೇಜಾರಾಗಿಲ್ಲ. ಅಣ್ಣ ಅಣ್ಣ ಅಣ್ಣ, ಏನು? ಏನು ಅಲ್ಲ, ಸೆಂಟಿಮೀಟರ್ ದೂರದಲ್ಲಿರೋ ನನ್ ಬಿಟ್ಬಿಟ್ಟು ಕಿಲೋಮೀಟರ್ ದೂರದಲ್ಲಿರೋ ನಿನ್ನ ಓಡ್ ಬಂದು ತಪ್ಕೋತಾಳಲ್ಲ. ಲೇ, ನಾನು ಆಗ್ಲೇ ಹೇಳಿಲ್ವೇನೋ, ಯಾಕೋ ಸುಮ್ನೆ ನನ್ನ ಮೇಲೆ ತಪ್ಪು ತಿಳ್ಕಂತೀಯಾ? ಲೇ, ಅವಳು ನಿನಗೆ ಹತ್ರ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಅವಳಿಗೆ ಹತ್ರ ಆಗ್ತೀನಿ ಕಣೋ, ಅರ್ಥ ಮಾಡ್ಕೊಳ್ಳೋ. ಕ್ಲಾರಿಟಿ ಆಗಿದ್ಯಾ? ಪಕ್ಕ ಕ್ಲಾರಿಟಿ ಕಣೋ. ಲೇ, ನಾನ್ಯಾರ? ರಾಮಾಚಾರಿ. ನೀನ್ಯಾರ? ಪ್ರೇಮಾಚಾರಿ. ನಮ್ಮ ಅಪ್ಪ ಯಾರು? ರಾಮಾಚಾರಿ. ನಮ್ಮ ವಂಶ ಯಾವುದು? ಚಾರಿ ವಂಶ. ಚಾರಿ ವಂಶ ಬಿಟ್ಮೇಲೆ ಕನ್ಫ್ಯೂಸ್ ಆಗ್ಲೇಬಾರ್ದು. ಬರೋದು ಅಡ್ಡಲಿ. ಚಾರಿ ಅವ್ರೆ, ಅಯ್ಯಯ್ಯೋ, ಏನಿಲ್ಲ, ಬೆಡ್ಶೀಟ್ ಕೇಳಿದ್ರಿ, ಪಿಲ್ಲೋನು ಕೇಳಿದ್ರಿ, ಚಾಪೆ ಕೇಳೋದನ್ನ ಮರ್ತ್ಬಿಟ್ರಲ್ಲ. ಬೆಡ್ಶೀಟ್ ಕೇಳಿದ್ರು ಪರವಾಗಿಲ್ಲ, ದಿನ ಕೇಳಿದ್ರು ಪರವಾಗಿಲ್ಲ, ಚಾಪೆ ಕೇಳಿದ್ರೆ ತಪ್ಪಾಯ್ತದೆ ಅಂತ ಕೇಳಲಿಲ್ಲ. ಅಯ್ಯೋ, ಬೆಡ್ಶೀಟು ಪಿಲ್ಲೋ ಕೊಟ್ಮೇಲೆ ಚಾಪೆ ಕೊಡ್ದಲೇ ಇರ್ತೀನ. ಥ್ಯಾಂಕ್ ಯು ರೀ. ಬರ್ಲಾ? ವ್ಯಾಪಾರ ಚಾಪೆವರೆಗೂ ಬಂದೈತೆ. ವ್ಯಾಪಾರ ಚಾಪೆವರೆಗೂ ಬಂದ್ರೆ ನಾವು ವ್ಯವಹಾರ ನಿಂದೆ ತಾನೆ. ಅದೇ ನಂಬಿಕೆಯಲ್ಲೇ ಬದುಕ್ತಾ ಇದ್ದೀನಿ. ನಂಬೋ. ಲೇ, ನಾನು ನಿನಗೆ ದ್ರೋಹ ಮಾಡ್ತೀನೇನೋ? ಅವಳು ನಿನಗೆ ಹತ್ರ ಆಗ್ಲಿ ಅಂತ ನಾನು ಅವಳಿಗೆ ಹತ್ರ ಆಯ್ತಿದ್ದೀನಿ. ಓಕೆನಾ? ನಿಜನಲ್ಲ? ಖಂಡಿತ ಕಣ. ಜಗೇಶಣ್ಣ, ಎಲ್ಲ ಕ್ಲಾರಿಟಿ ಆಗಿತ್ತಲ್ವ? ಬಹಳ ಕ್ಲಾರಿಟಿ ಆಗಿದೆ. ಮುಂದೈತೆ ಊರಬ್ಬ. ಅಂಡ ಹೇಳಿದ್ರು ನಡಿ, ಮುಗಿತ್ರಿ ಒಳಗಡೆ. ಪಕ್ಕ ಕ್ಲಾರಿಟಿ. ತಲೆ ಕೆಡ್ಸ್ಕೊಬೇಕ ನೀನು. ಚಾರಿ ಅವ್ರೆ, ಅಯ್ಯೋ, ಅದು ಮರ್ತ್ಬಿಟ್ಟಿದ್ದೆ. ಇವತ್ತು ಆಷಾಢ ಶುಕ್ರವಾರ, ನನಗೊಬ್ಬ ಒಳ್ಳೆ ಗಂಡ ಸಿಗ್ಲಿ ಅಂತ ಪೂಜೆ ಇಟ್ಕೊಂಡಿದೀನಿ. ಅದಕ್ಕೆ ಊಟದ ವ್ಯವಸ್ಥೆ ಮನೇಲಿದೆ, ಮರಿದಲ್ಲೇ ಬರ್ತೀರಾ ಅಲ್ವಾ? ಅಯ್ಯೋ, ಖಂಡಿತ ಬರ್ತೀನಿ. ನಿಮ್ಗೆ ಒಳ್ಳೆ ಗಂಡ ಸಿಗ್ತಾನೆ, ನಿಮ್ ಪೂಜೆ ಫಲಿಸ್ತದೆ. ಆಯ್ತಾ? ಖಂಡಿತ ಬರ್ತೀನಿ. ಅಂದ ಹಾಗೆ ಬರ್ಬೇಕಾದ್ರೆ ನಿಮ್ ತಮ್ಮನ್ನು ಮರಿದಲ್ಲೇ ಕರ್ಕೊಂಬನ್ನಿ. ಬರ್ಲಾ? ನಾನು ಆಗ್ಲೇ ಹೇಳಿಲ್ವೇನಾ? ಏನಂದ್ರು ಕೇಳಿಸ್ಕೊ. ನಿಮ್ ತಮ್ಮನ್ನು ಕರ್ಕೊಂಬನ್ನಿ, ಮರೀದೇ ಕರ್ಕೊಂಬನ್ನಿ. ನನ್ನ ಬಗ್ಗೆ ತಪ್ಪು ತಿಳ್ಕೊಂತೀಯಲ್ಲ ನೀನು. ಅಣ್ಣ ಸಾರಿ ಅಣ್ಣ, ಏನು ಅಂದ್ಬಿಟ್ಟೆ ಅಣ್ಣ. ಅಣ್ಣ, ಇದು ನಿಮ್ ಕಾಲೆಲ್ಲ ಕೈ ಅನ್ಕೋತೀನಿ. ಅದು ಕೈಯೇ ನನ್ನ ಮಗನೇ. ನಾನು ಯಾರು? ರಾಮಾಚಾರಿ. ನಮ್ಮಪ್ಪ ಯಾರು? ಅಣ್ಣ, ಈಗೆಲ್ಲ ಬೇಕಾ ಊಟಕ್ಕೆ? ಅಣ್ಣ, ಏನಣ್ಣ ಊಟ ಊಟಕ್ಕಂತಳ್ಳ. ತಗೊಳ್ಳಿ, ನೀವು ತಗೊಳ್ಳಿ. ತಗೊಳ್ಳ, ಯಾಕ್ಲ? ತಗ ತಗ ಬನ್ನಿ. ಬಂದಿದ್ದಕ್ಕೆ ಥ್ಯಾಂಕ್ ಯು. ಪರವಾಗಿಲ್ಲ, ಬಡಿಸೋದನ್ನೆಲ್ಲ ಬಡಿಸ್ಬಿಡಿ, ಬೇಗ ಉಣ್ಕೊಬಿಡ್ತೀವಿ. ಇಡ್ಲಿ ಇಲ್ಲಿ ವಡೆ, ಪಕ್ಕದಲ್ಲಿಡೆ. ನುಗ್ಗೆಕಾಯಿ ಸಾರು.
ಏನ್ರಿ ಈಗ ತಗೊಳ್ಳಿ ಹಾಕೊಂಡ್ ತಿನ್ನಿ. ಹಾಕೊಂಡ್ ತಿನ್ಲ ಯಾಕ್ಲಾ? ನಾನು ಹಾಕೊಂಡು ತಿನ್ಬೇಕಾ? ನೀನೇ ಹಾಕೊಂಡ್ ಅಯ್ಯೋ ಏನಾಯ್ತು ರಾಮಾಚಾರಿ, ನೀರ್ ಕುಡಿ. ಅಯ್ಯೋ ಯಾಕ್ರಿ, ಏನ್ರಿ ಆಯ್ತು? ಕೆಮ್ಮು ಬಂದ್ರೆ ಇಲ್ಲಿ ನೀರಿಲ್ವಾ? ಕುಡೀರಿ. ಥ್ಯಾಂಕ್ ಯು ರೀ, ಸಾಕು ಅಯ್ಯೋ ಯಾಕೆ, ತಿನ್ನಿ, ಸ್ವಲ್ಪನೇ ಇರೋದಲ್ವಾ? ಸಾಕು, ಹೊಟ್ಟೆ ತುಂಬ್ತು. ಥ್ಯಾಂಕ್ ಯು. ನನ್ಗೆ ಗೊತ್ತು ರಾಮಾಚಾರಿ ಅವರೇ, ಈ ಅರ್ಧ ಯಾಕೆ ಬಿಟ್ಟಿದ್ದೀರಾ ಅಂತ. ನಾನು ಅರ್ಧ ಬಿಟ್ಟಿದ್ದೀನಿ. ಓ ನಿಮಗೆ ಸಾಕಾಯ್ತಾ? ಹಾಗಾದ್ರೆ ನಾಯಿಗೆ ಹಾಕ್ಬಿಡಿ. ಥ್ಯಾಂಕ್ ಯು, ಭಾಳ ಖುಷಿ ಆಯಿತು. ನುಗ್ಗೆಕಾಯಿ ಚೆನ್ನಾಗಿತ್ತು. ಥ್ಯಾಂಕ್ ಯು. ಹೇಳ ಯಾಕ್ಲ ಉಂಡಿಲ್ವ ಇನ್ನೂ? ಎದಳು ಸಾಕು. ಚಾರಿ ಅವರೇ, ಅದು ಏನಿಲ್ಲ, ನಿಮ್ ತಮ್ಮನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಯಾಕ್ಲ ಸುಮ್ಮನೆ ನಿಂತ್ಕೊಬಿಟ್ಟಿದ್ಯಾ? ಹೋಗಿ ಮಾತಾಡು. ಅದು ನನ್ನ ಫೀಲಿಂಗ್ಸ್ನ ಹೇಗೆ ಹೇಳ್ಕೋಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. 4 ದಿನ ಆದ್ಮೇಲೆ ಹೇಳೋಣ ಅನ್ಕೊಂಡೆ, ಆದ್ರೆ 4 ನಿಮಿಷನೂ ನನ್ಗೆ ತಡೆಯಕ್ ಆಗ್ತಾ ಇಲ್ಲ. ತಡ್ಕೋಬಾರ್ದು. ಅದು ಬಂದಾಗ್ಲಿ ಹೇಳ್ಬಿಡು. ಆಯ್ತು, ಆದ್ರೆ ನಿಮ್ಮ ಅಣ್ಣನ ಒಂಚೂರು ಹೊರಗೆ ಕಳಿಸ್ತೀರಾ? ಏನಂದ್ರಿ? ನಮ್ಮ ಅಣ್ಣ ಏನು ಹೊರಗೆ ಕಳಿಸ್ಬೇಕಾ? ನೋಡಿ, ನಮ್ಮ ಅಣ್ಣ ನನಗೋಸ್ಕರ ಎಷ್ಟು ಕಷ್ಟ ಮಾಡಿದಾನೆ ಗೊತ್ತಾ? ನಾನ್ ನಿಮಗೆ ಹತ್ರ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವ್ನು ನಿಮಗೆ ಹತ್ರ ಆಗಿರ್ತಕ್ಕಂಥ ತ್ಯಾಗಮಯ ಕಂಡ್ರಿ. ಅವನನ್ನು ಹೊರಗೆ ಕಳಿಸುವಂತಿದ್ರ. ನೋಡಿ, ನೀವೇನೇ ಹೇಳ್ಬೇಕಂತಿದ್ರು ಹೇಳಿ, ಅದು ನನ್ನ ಹೃದಯಕ್ಕೆ ಮುಟ್ಟ ಬದಲು ಅವನ ಕಿವಿಗೆ ಮುಟ್ಬೇಕು. ಪ್ರೇಮಾಚಾರಿ ಹೇಳಿ, ಹೀಗೆ ಹೇಳಿ. ಸರಿ, ಅದು ನಾನು ನಿಮ್ಮ ಅಣ್ಣನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಮತ್ತೆ ಯಾಕೆ ತಡ? ಬನ್ನಿ ಹೋಗ್ಬಿಡೋಣ. ಯಾಕ್ಲ ನಾನು ಆಗ್ಲೇ ಹೇಳಿಲ್ವ ನಿಂಗೆ? ಈ ಮನೆಗೆ ಬಲಗಾಲ ಇಟ್ಟು ಬರೋದು ಇವಳೆ, ಈ ಮನೆಯಲ್ಲಿ ದೀಪ ಹಚ್ಚೋದು ಇವಳೆ. ನನಗೆ ಕ್ಲಾರಿಟಿ ಐತೆ, ನಿನಗೂ ಕ್ಲಾರಿಟಿ ಇರಲಿ. ಜಗಣ್ಣ, ನಾನು ಹೇಳಿದ್ ಕರೆಕ್ಟ್ ತಾನೆ? ಮಾತು ತಪ್ಪದ ಅಣ್ಣ. ನಮ್ಮ ಮನೆಗೆ ಬಲಗಾಲಿಟ್ಟು ಸೇರೋದು ಬಿಟ್ಟು ಬರೋದು ಇವಳೆ, ದೀಪ ಹಚ್ಚೋದು ಇವಳೆ. ಸಿಗ್ಬೇಕು, ಬರ್ಲ ಜಗಣ್ಣ? ಈ ತರ ಅಣ್ಣ ಸಿಗ್ಬೇಕು. ದೇವ್ರು ಚೆನ್ನಾಗಿರ್ಲಿ. ಥ್ಯಾಂಕ್ ಯು ಅಣ್ಣ. ಸಾವು ನೆಕ್ಸ್ಟ್ ಜನ್ಮ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಜಗಣ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬೇಕಾಗಿ ವಿನಂತಿ. ಈಗ ದಿನ ಅಡುಗೆ ಮಾಡ್ತೀವಿ, ದಿನ ತಿಂತೀವಿ. ಯಾವತ್ತೋ ಒಂದಿನ ಸಿಕ್ಕಾಪಟ್ಟೆ ಅದೇ ತಿಂಡಿ ಅದೇ ಊಟ ಏನು ಸಿಕ್ಕಾಪಟ್ಟೆ ರುಚಿಸ್ಬಿಡ್ತು, ಏನೋ ಮಜಾ ಸಿಕ್ಬಿಡುತ್ತಲ್ಲ, ಹಂಗಾಗೋಯ್ತು ನನಗೆ ಈ ಆಕ್ಟರ್ನ ನೋಡಿ. 3 ಜನ ಒಬ್ಬರಿಗೊಬ್ರು ತಿಂದು ಬಿಸಾಕ್ಬಿಟ್ರಿ. ಅದ್ಭುತವಾದ ಸ್ಕ್ರಿಪ್ಟ್. ಥ್ಯಾಂಕ್ ಯು ಸರ್. ಓಕೆ, ಶ್ರಾವ್ಯ ಅವರೇ. ನನಗೆ ನೀವು 3 ಜನನೂ ತುಂಬ ಇಷ್ಟ ಆದ್ರಿ. ನಿಜವಾಗ್ಲೂ ಐ ಥಿಂಕ್ ತುಂಬ ನನ್ನ ಯಾವುದನ್ನು ಯೋಚನೆ ಮಾಡಿದೆ. ತುಂಬ ಫನ್, ತುಂಬ ಕೂತ್ಕೊಂಡು ಇಲ್ಲಿ ಬರೀ ನಕ್ಕಿದ್ದೀನಿ ಅಷ್ಟೇ. ನಂಗೆ ಅದು ಮಾತ್ರ ನೆನಪಿದೆ ಅಷ್ಟೇ. ತುಂಬ ನಗಾಡ್ಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಚೆನ್ನಾಗಿತ್ತು ನಿಮ್ಮ ಪ್ಲೇ. ಐ ಎಂಜಾಯ್ಡ್. ಥ್ಯಾಂಕ್ ಯು. 3 ಜನನೂ ಇಷ್ಟ ಆಗೋದು ಬೇರೆ. ಈ ಹುಡುಗಿನ ಆ ಕಡೆಗೆ ತಳ್ಳಿದ್ರೆ ನಮ್ಮಿಬ್ಬರು ಯಾರು ಇಷ್ಟ ಆಗಿದೆ? ನೀವು ಆಲ್ರೆಡಿ ಇವಾಗ ಆ ಕರ್ಕೊಂಡು ಹೋಗಿರ್ತಾನೆ, ಸೊ ನನಗೆ ಅವರೇ ಇಷ್ಟ. ಫಸ್ಟಿಂದ ಲಾಸ್ಟ್ವರೆಗೂ ನೀವೇನು ನೋಡ್ಕೊಳ್ಳಿಲ್ಲ, ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರಿ. ಏನು ಹೇಳಬೇಕು ನಂಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ನಿಮ್ಮ ಮೆಮೊರಿ ಪವರ್ ಆಗಲಿ, ನಿಮ್ಮ ಪರ್ಫಾರ್ಮೆನ್ಸು ಅದೆಲ್ಲ ಅದ್ಭುತ ಆ್ಯಕ್ಚುಲಿ. ಅದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು. ಈಗ ನನಗೆ ಒಂದು ಸುಮ್ಮನೆ ಅನ್ನಿಸ್ತು ನನಗೆ. ಈಗ ಈಕೆ ಬಂದು ಆಕೆ ಪಾತ್ರ ಮಾಡಿ ಅದೇ ಊಟದ ಸೀನ್ ರಿಪೀಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಬಂತು ನನ್ನ ಮೈಂಡಲ್ಲಿ. ಹೆಂಗಿರ್ಬೋದು? ಕೋಗಿಲೆ ಕೋಗಿಲೆ, ಬನ್ನಿ 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 ಬನ್ನಿ. ನಾನ್ಯಾರು? ರಾಮಾಚಾರಿ. ನೀನ್ಯಾರು? ಪ್ರೇಮಾಚಾರಿ. ನಮ್ಮಪ್ಪ ಯಾರು? ಕಾಮಾಚಾರಿ.
ಅವೆಲ್ಲ ಆಮೇಲೆ ಇರಲಿ, ನಡಿ ಅನ್ನ ಉಣ್ಣನಲ್ಲಿ. ಬಾ ಬಾ ಬನ್ನಿ ಬನ್ನಿ ಶ್ರಾವ್ಯ. ಇಡಿ ವಡೆ, ಈ ಕಡ ನುಗ್ಗೆಕಾಯಿ ಸಾರು, ಹಾಕಿ. ಏಯ್! ನಾನು ಇದ್ದೀನಿ ಇಲ್ಲಿ. ತಗೊಳ್ಳಿ ತಿನ್ನಿ. ಇವ್ರು ಮನೆ ಕಟ್ಟಾಕಿದ್ರೆ ನಾಯಿ ಅನ್ಕೊಬಿಟ್ರ. ಅಯ್ಯೋ, ನೀರು ಕುಡಿ. ಯಾಕ್ಲ ಏನಾಯ್ತು? ನೀರಿದೆಯಲ್ಲ ತಗೊಂಡು ಕುಡೀರಿ. ಕೆಂಪಿದ್ದೀರಾ? ನಾನೇ ಸಾಕು. ನನಗೆ ಗೊತ್ತು ಈ ಅರ್ಧ ಇಡ್ಲಿ ಏನು ಕಳಿಸಿದ್ದೀರಾ ಅಂತ. ಏನಕ್ಕೆ? ನಾನು ಉಳಿಸಿದ್ದೀನಿ. ನಿಮಗೆ ಸಾಕಾಯ್ತಾ? ಇಟ್ಬಿಡಿ, ಆಮೇಲೆ ನಾಯಿಗೆ ಹಾಕೋಣ. ಥ್ಯಾಂಕ್ ಯು ಶ್ರಾವ್ಯ ಅವರೇ. ನಡೀಲ ಯಾಕೆ? ಯಾರೋ ಬೀಚಿ ಹೋದ. ಶಾದಿ ಅವರೇ, ನಿಮ್ಮ ಅಣ್ಣನ ಹತ್ರ ಮಾತಾಡ್ಬೇಕು. ಹೆಂಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಬಾಯ್ಲಿ ಹೇಳಿ. 4 ದಿನ ಆದ್ಮೇಲೆ ಹೇಳೋಣ ಅನ್ಕೊಂಡೆ, ಆದ್ರೆ ನನಗೆ 4 ನಿಮಿಷನೂ ತಡ್ಕೊಳಕ್ ಆಗ್ತಿಲ್ಲ. ತಡ್ಕೊಳ್ಳೇಬಾರ್ದು, ಬಿಸಾಕ್ಬಿಡ್ಬೇಕೆಲ್ಲನು. ಹೇಳಿ ಹೇಳಿ ಹೇಳಿ. ನಾನು ನಿಮ್ಮ ತಮ್ಮನ ಮದ್ವೆ ಆಗ್ಬೇಕು ಅಂತಿದ್ದೀನಿ. ಕೂಡಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ತೈತಲ್ಲ, ಹೇಳೋಕೆ ಮಾತೇ ಇಲ್ಲ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ, ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ಹೋಗಿ ಸರ್, ಒಳ್ಳೆ ಸರ್ ಇವತ್ತು ನಿಮ್ದು. ಹಿಂಗೇನಾದ್ರು ಹಿಂಗೆ ಕ್ಯಾರೆಕ್ಟರ್ ಕೊಡ್ತೀನಿ ಅಂದಿದ್ರೆ ಹಿಂಗ್ ಸಿಗ್ತದೆ ಅಂದ್ರೆ ನಾನೇ ಮಾಡ್ತಿದ್ದೆ ಇದನ್ನ. ಮತ್ತೆ ಬರೀ ಮಾಡ್ತಿದ್ರಪ್ಪ. ಅಲ್ಲ ತುಂಬ ನಿಂತ್ಕೊಳ್ಳ. ಉರ್ಕ ಬೇಡ, ಎಲ್ಲದಕ್ಕೂ ಪಡ್ಕ ಬಂದಿರ್ಬೇಕು. ಏನ್ ಪಡ್ಕ ಬಂದಿರ್ಬೇಕು? ಅಲ್ಲ, ಹಿಂಗ ಆಯ್ತದೆ ಅಂತ ಗೊತ್ತಿದ್ದಿದ್ರೆ ಇವನ್ನೇ ಅವಳಿಗೆ ಕಟ್ಬಿಟ್ಟು ನಾವೇ ಸಿಂಕ್ ಆಯ್ತಿರ್ಲಿಲ್ವಾ? ಅಲ್ಲ ಅಣ್ಣ, ಇವಾಗ ಏನು ಆಗಿಲ್ಲ ಅಣ್ಣ. ಅಣ್ಣ ಹೇಳ್ದಂಗೆ ನಮ್ಮನೆ ಹೊಸಲು ತುಳಿದು ದೀಪ ಬೆಳಗದಿವ್ರೇನೆ. ಆದ್ರೆ ತಾಯಣೆ ಮನೆ 2 ಭಾಗ ಮಾಡ್ಬಿಡ್ತೀನಿ. ಆಯ್ತು ಹೀರೋ ಆಯ್ತು, ಆತರ ಪಡಬೇಡ ಕಣೋ. ನಿನಗೋಸ್ಕರ ಒಂದು ಅದ್ಭುತವಾದ ಹಾಡು ಹಾಕಿಸ್ತೀನಿ. ಮ್ಯೂಸಿಕ್ ಪ್ಲೀಸ್. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವಿಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವಿಲ್ಲ. ಎಲ್ಲ ಮಗ ದೊಡಪ ಅಂತ ಕರಿತಿತ್ತು. ನೋಡು, ಇಲ್ಲಿ ಆಕೆಗೆ ಟೈಮ್ ಕೊಟ್ಟಿಲ್ಲ, ಪ್ರೇಕ್ಷಕಳಾಗಿ ಇಲ್ಲಿ ಕೂತಿತ್ತು. ಈ ತರ ಇದೆ ಒಂದು ಕಾನ್ಸೆಪ್ಟ್ ಮಾಡ್ಬೇಕಮ್ಮ ಅಂತ ಹೇಳಿದಾಗ ನಾನು ಕೂಡ ಸಮರ್ಥಳಾಗಿದ್ದೀನಿ. ಏನು ಕೊಟ್ಟರು ಕೂಡ ನಾ ಮಾಡಬಲ್ಲೆ. ನಾ ಮನಸಾರೆ ನನ್ನ ಶಾರದೆ ಪ್ರಾರ್ಥನೆ ಮಾಡ್ತೀನಮ್ಮ, ನಮ್ಮ ನೀವೆಲ್ಲ ಮಾಡಿದಂಥ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ವಿ ಆಗಿ ವೇದಿಕೆಯಿಂದ ಇಡೀ ಕನ್ನಡಿಗರು ನಿಮ್ಮನ್ನು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಅಣ್ಣ ತಮ್ಮ ಸ್ಕಿಟ್ಟನ್ನು ನೋಡಿದ್ರಿ, ಶ್ರಾವ್ಯ ಅವರು ಜೊತೆಗೆ ಆ್ಯಕ್ಟಿಂಗ್ ಮಾಡಿದ್ರು ನೋಡಿದ್ರಿ, ಹಾಗೆ ಟಿ ವಿ ಮುಂದೆ ಕೂತ್ಕೊಂಡಿರೋ ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ತಾತ ಅಜ್ಜಿರು ಎಲ್ಲ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಂಜೆ 7 ಗಂಟೆಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಇದು ಕಿಲಾಡಿ ಕುಟುಂಬ.
ಕಂಫರ್ಟ್ ಪಾರ್ಟ್ನರ್ ಪೆಪ್ಸ್, ಇಂಡಿಯಾಸ್ ಟಾಪ್ ಸೆಲ್ಲಿಂಗ್ ಸ್ಪ್ರಿಂಗ್ ಮ್ಯಾಟ್ರೆಸ್, ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು, ಪ್ರಾರ್ಥನೆಯ ಶುದ್ಧತೆ, ಹಾಗೂ ಎಪ್ಸನ್ ಇಂಕ್ ಟ್ಯಾಂಕ್ ಪ್ರಿಂಟರ್ಸ್.